ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳವಾದಂತಹ ಕೂಡ್ಲಿಯ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಸೊ ಪ್ಲೀಸ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ಹಾಗೆಯೇ ನಾನು ಶಾರದಾ ದೇವಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ ಅಂತ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಆ ದೇವಿಯನ್ನು ಪ್ರತಿಷ್ಠಾಪಿಸಿದ್ದು ಯಾರು, ಹಾಗೆ ಅಕ್ಷರಾಭ್ಯಾಸನ ಹೇಗೆ ಮಾಡಬೇಕು, ಎಷ್ಟು ವಯಸ್ಸಿನ ಮಕ್ಕಳಿಗೆ ಮಾಡಬೇಕು ಆ್ಯಂಡ್ ಏನೇನೆಲ್ಲ ತರಬೇಕು ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಶಾರದಾಂಬೆ ಎಂದಾಕ್ಷಣ ನಮ್ಮ ಎಲ್ರಿಗೂ ನೆನಪಾಗೋದೇ ಶೃಂಗೇರಿ ಶಾರದಾಂಬ ದೇವಿ ದೇವಸ್ಥಾನ. ಈ ಶೃಂಗೇರಿನೂ ಸೇರಿದಂತೆ ಭಾರತದ ಎಲ್ಲ ಕಡೆ ಇರುವಂಥ ಶಾರದಾಂಬೆ ದೇವಸ್ಥಾನದಲ್ಲಿ ನಾವು ಕುಳಿತಿರುವ ಭಂಗಿಯಲ್ಲಿರುವಂತಹ ದೇವಿಯನ್ನು ನೋಡಬಹುದು. ಆದರೆ ನಮ್ಮ ಈ ಶಿವಮೊಗ್ಗದಲ್ಲಿರ್ತಕ್ಕಂಥ ಕೂಡ್ಲಿಯಲ್ಲಿ ಮಾತ್ರ ನಾವು ನಿಂತಿರುವ ಭಂಗಿಯಲ್ಲಿರುವ ಶಾರದಾ ದೇವಿಯನ್ನು ಮಾತ್ರ ನೋಡ್ತೀವಿ. ಅದೇ ಈ ಸ್ಥಳದ ವಿಶೇಷತೆ. ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಈ ಒಂದು ಸ್ಥಳದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿದ್ದು ಶ್ರೀ ಆದಿಶಂಕರಾಚಾರ್ಯರು ಅಂತ ಹೇಳ್ತಾರೆ. ಸ್ವತಃ ಶ್ರೀ ಶಂಕರಾಚಾರ್ಯರೇ ಶಾರದಾ ದೇವಿಯನ್ನು ಶೃಂಗೇರಿಗೆ ಕರೆತಂದಿರುವುದು. ಹಾಗೆಯೇ ನಾವು ಈ ಶೃಂಗೇರಿಯ ಶಾರದಾಂಬೆಯ ಮೂಲಸ್ಥಾನ ಈ ಕೂಡ್ಲಿ ಅಂತಲೂ ಕೂಡ ಕರಿತೀವಿ. ಅದಲ್ಲದೆ ಶ್ರೀ ಶಾರದಾ ದೇವಿಯು ಮೊಟ್ಟ ಮೊದಲು ನೆಲೆಸಿದ್ದು ಈ ಕೂಡಲಿ ಎಂಬ ಕ್ಷೇತ್ರದಲ್ಲಿ ಎನ್ನುವ ಪ್ರತೀತಿ ಕೂಡ ಇದೆ. ಶ್ರೀ ಶಾರದಾ ದೇವಿ ಹೇಗೆ ಇಲ್ಲಿಗೆ ಬಂದು ನೆಲೆಗೊಂಡ್ರು ಅಂತ ಒಂದು ಸ್ವಾರಸ್ಯವಾದ ಕಥೆ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಶ್ರೀ ಆದಿಶಂಕರಾಚಾರ್ಯರು ಕಾಶ್ಮೀರದಲ್ಲಿ ಇರುವಂತಹ ಶ್ರೀ ಶಾರದಾ ದೇವಿಯ ಬಳಿ ಹೋಗಿ ನೀವು ನಮ್ಮ ದಕ್ಷಿಣ ಭಾರತಕ್ಕೆ ಬಂದು ನೆಲೆಗೊಳ್ಳಬೇಕು ಅಂತ ಕೇಳ್ಕೊತಾರೆ. ಆಗ ಶ್ರೀ ಶಾರದಾ ದೇವಿಯು ಸರಿ ನಾನು ಒಪ್ಕೊಂಡಿದ್ದೀನಿ, ಆದರೆ ನನ್ನ ಬಳಿ ಒಂದು ಷರತ್ತಿದೆ ಅಂತ ಹೇಳ್ತಾರೆ. ಅದೇನೆಂದರೆ ನಾನು ನಿಮ್ಮ ಜೊತೆ ದಕ್ಷಿಣ ಭಾರತಕ್ಕೆ ಬರುತ್ತೇನೆ, ಆದರೆ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತೀನಿ, ನೀವು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು, ಆ ಕ್ಷಣ ನೀವು ನೋಡಿದ ಕ್ಷಣ ನಾನು ಅಲ್ಲೇ ನೆಲೆಗೊಳ್ಳುತ್ತೇನೆ ಅಂತ ಹೇಳ್ತಾರೆ. ಈ ಕೂಡ್ಲಿ ಸಮೀಪ ಬಂದಾಗ ತುಂಗಭದ್ರಾ ನದಿಯ ಒಂದು ಶಬ್ದಕ್ಕೆ ಆ ತಾಯಿಯ ಗೆಜ್ಜೆ ಸಪ್ಪಳ ಕೇಳದೇ ಇದ್ದ ಕ್ಷಣದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಹಿಂದೆ ತಿರುಗಿ ನೋಡ್ತಾರೆ. ಆ ಕ್ಷಣವೇ ಶ್ರೀ ಶಾರದಾ ದೇವಿ ಅಲ್ಲಿ ನೆಲೆಗೊಳ್ಳುತ್ತಾರೆ. ಅನಂತರ ಆ ತಾಯಿಯನ್ನು ಶಂಕರಾಚಾರ್ಯರು ಪರಿಪರಿಯಾಗಿ ಬೇಡಿಕೊಂಡು ಶೃಂಗೇರಿಯಲ್ಲೂ ಕೂಡ ನೀವು ನೆಲೆಸಬೇಕು ಅಂತ ಹೇಳಿ ಕರೆದೊಯ್ಯುತ್ತಾರೆ. ಇದೇ ಕಾರಣದಿಂದ ಶ್ರೀ ಶಾರದಾ ದೇವಿಯು ಮೊಟ್ಟ ಮೊದಲು ಈ ಒಂದು ಕ್ಷೇತ್ರದಲ್ಲಿ ನೆಲೆಯಾಗಿರೋದು. ನಾವು ಈ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅಕ್ಷರಾಭ್ಯಾಸನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ನೋಡ್ಕೊಂಡು ಬನ್ನಿ. ವಿದ್ಯೆಗೆ ಅಧಿದೇವತೆಯಾದಂಥ ಶ್ರೀ ಶಾರದಾ ದೇವಿಯು ನೆಲೆಸಿರುವಂತಹ ಈ ಕೂಡ್ಲಿ ಎಂಬ ಕ್ಷೇತ್ರಕ್ಕೆ ಬಂದು ನಾವು ನಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರಿಂದ ಅವರ ಶಿಕ್ಷಣಾಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅತಿ ಹೆಚ್ಚು ಶೃಂಗೇರಿ ಬಿಟ್ಟರೆ ಸೆಕೆಂಡು ತುಂಬ ಜನ ಬಂದು ಇಲ್ಲೇ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ವರ್ಷದಲ್ಲಿ ವಿಜಯದಶಮಿ ಹಾಗೂ ಅಕ್ಷಯ ತೃತೀಯ ದಿನ ನಾವು ನಮ್ಮ ಮಕ್ಕಳ ಜೊತೆ ಬಂದು ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಆ ದಿನ ತುಂಬ ಒಳ್ಳೆಯದಿದೆ ಅನ್ನೋದು ಕೂಡ ಹೇಳಿದ್ದಾರೆ. ಇನ್ನು ಅಕ್ಷರಾಭ್ಯಾಸ ಮಾಡಿಸೋ ಮಗುಗೆ 2 ವರ್ಷದ ಮೇಲೆ 6 ತಿಂಗಳು ಆಗಿರಬೇಕು. ಹಾಗೆ ಪೂಜೆಗೆ ಒಂದು ತಟ್ಟೆಯಲ್ಲಿ 1 kg ಅಕ್ಕಿ, 1 ಅಚ್ಚು ಬೆಲ್ಲ, ಕೊಬ್ಬರಿ, ಎಲೆ ಅಡಿಕೆ, ಬಾಳೆಹಣ್ಣು, ಪೂಜೆ ಸಾಮಾನು ಏನಿದೆ ಅದನ್ನು ತೊಗೊಂಡು 1 ಸ್ಲೇಟು, ಬಲ್ಪ ಹಾಗೆ 1 ಬುಕ್ಕು ಪೆನ್ನು ತೊಗೊಂಡು ನಾವು ನಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು. ಅಕ್ಷರಾಭ್ಯಾಸಕ್ಕೆ ಇಲ್ಲಿ 251 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಶುಕ್ರವಾರದ ದಿನ ವಿಶೇಷ ಪೂಜೆಗಳು ಕೂಡ ನಡೆಯುತ್ತೆ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಅಕ್ಷರವನ್ನು ಬರೆಸಿ, ಶ್ರೀ ಅಂತ ಬರೆಸಿ, ಓಂ ಅಂತ ಬರೆಸಿ,
ಸುತ್ತಲೂ ಹಸಿರು ತುಂಬಿದ ವಾತಾವರಣ, ಹಾಗೆಯೇ ಆ ನೀರಿನ ಜುಳು ಜುಳು ಶಬ್ದ ಕೇಳೋದಕ್ಕೆ ಹಿತವಾಗಿ ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡು ಬಂದರೆ ಮನಸ್ಸಿಗಂತೂ ಸಮಾಧಾನ ಅನಿಸುತ್ತೆ. ದೇವಸ್ಥಾನದಿಂದ ಹೊರಗಡೆ ಬಂದರೆ ನಮಗೆ ಈ ಸುತ್ತ ದೊಡ್ಡ ಆವರಣ ಕಾಣಿಸುತ್ತೆ. ಈಗ ರೀಸೆಂಟಾಗಿ ಈ ಶೀಟೆಲ್ಲ ಹಾಕಿ ಇದು ಮಾಡಿದ್ದಾರೆ, ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ತುಂಬ ಪುಟ್ಟ ಪುಟ್ಟ ದೇವಸ್ಥಾನಗಳಿದೆ. ನಾವು ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ, ನೋಡಬಹುದು ನೀವು. ಹಾಗೆಯೇ ಈ ಕಡೆ ಬಂದರೆ ಕೋದಂಡರಾಮ ದೇವಸ್ಥಾನ ಇದೆ. ದೇವಸ್ಥಾನದಿಂದ ಹಾಗೆ ಸ್ವಲ್ಪ ಮುಂದೆ ಬಲಗಡೆಗೆ ಈ ಒಂದು ಏನಂತಾರೆ ಇದು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಹಳೆ ಕಾಲದ ದೇವರ ವಿಗ್ರಹಗಳಿದ್ದಾವೆ, ನೀವು ನೋಡ್ತಾ ಇದ್ದೀರಾ. ಆಗ ಇನ್ನೂ ಪೂಜೆ ಆಗಿರಲಿಲ್ಲ, ಸೊ ಎಲ್ಲ ವಿಗ್ರಹಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿರೋ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ಶೃಂಗೇರಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅನ್ಕೋತೀರಾ, ಸೊ ಪ್ಲೀಸ್ ಈ ಪ್ಲೇಸಿಗೆ ಬಂದು ಭೇಟಿ ನೀಡಿ ಅಕ್ಷರಾಭ್ಯಾಸನ ಮಾಡಿಸ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.